ಬಿಹಾರ ಚುನಾವಣೆಯ ರಿಸಲ್ಟ್ ಏನಾಗಬಹುದು? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇಲ್ಲ NDA ಬರಬಹುದು, ಸರಳ ಬಹುಮತ ಪಡಿಬಹುದು ಅಂತ ಹೇಳ್ತಿವೆ. ಇನ್ನು ಬಿಜೆಪಿ ನಾಯಕರು ಅವರ ಪಕ್ಷವನ್ನು ಹೊಗಳಬೇಕು, ಕಾಂಗ್ರೆಸ್ ನಾಯಕರು ಅವರ ಪಕ್ಷವನ್ನು ಹೊಗಳ್ಕೋಬೇಕು. ಆದರೆ ಇವರಿಬ್ಬರ ಮಧ್ಯೆ ಒಂದು ಕಡೆ ಕಾಂಗ್ರೆಸ್ ಜೊತೆಯಲ್ಲೂ ಕೆಲಸ ಮಾಡಿದವರು, ಬಿಜೆಪಿ ಜೊತೆಯಲ್ಲೂ ಕೆಲಸ ಮಾಡಿದವರು, ಆಮ್ ಆದ್ಮಿ ಪಾರ್ಟಿ ಜೊತೆಯಲ್ಲೂ ಕೆಲಸ ಮಾಡಿದಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಜನ್ ಸೂರಜ್ ಪಕ್ಷವನ್ನು ಕಟ್ಟು ಈ ಸಲ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿರುವುದು ಬಿಹಾರದಲ್ಲಿ. ಅವರ ಭವಿಷ್ಯವಾಣಿ ಪ್ರಕಾರ NDA ಈ ಸಲ ಅಧಿಕಾರಕ್ಕೆ ಬರೋದಿಲ್ಲ, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ನಿತೀಶ್ ಕುಮಾರ್ ಅವರ JDU 25 ಸ್ಥಾನ ಪಡೆದರೂ ಕೂಡ ನಾನು ರಾಜಕಾರಣ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ಸುಲಭವಾಗಿಲ್ಲ, ಸರಳವಾಗಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲೋ ಬ್ರಹ್ಮೋಸ್ ಕ್ಷಿಪಣಿಯನ್ನ ಪಾಕಿಸ್ತಾನದ ಮೇಲೆ ಪ್ರಯೋಗಿಸುವ ಮೂಲಕ ಬಿಹಾರವನ್ನ ಗೆಲ್ಲಬಹುದಾ? ಅದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ. ಯಾಕೀಗೆ ಚರ್ಚೆ ನೋಡಿ, ಕಾಕತಾಳಿ ಅನ್ನೋ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲೇ ಮತ್ತೊಮ್ಮೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮಾತಾಡ್ತಿರುವಂಥದ್ದು, ನಮ್ಮ ಸೇನಾ ಸಚಿವರು ಕೂಡ ಪ್ರಭಾವಿ ಸ್ಥಳದಲ್ಲಿ ನಿಂತಿರುವಂಥದ್ದು, ಅಲ್ಲೊಂದು ಹೇಳಿಕೆ ಕೊಟ್ಟಿರುವಂಥದ್ದು. ಏನಾಯ್ತು? ಯಾಕಂದ್ರೆ ಪಹಲ್ಗಾಮ್ನಲ್ಲಿ ಏನಾಯ್ತು, ಆ ನಂತರದಲ್ಲಿ ಭಾರತದ ಸೈನಿಕರು ತಮ್ಮ ತಾಕತ್ತನ್ನು ಪ್ರದರ್ಶಿಸಿದ್ದು ಹೇಗೆ? ಡೊನಾಲ್ಡ್ ಟ್ರಂಪ್ ಮೂಲಕ ಅವರು ಇಡೀ ವ್ಯವಸ್ಥೆಯನ್ನ ನಿಲ್ಲಿಸುವಂತಹ ಪ್ರಯತ್ನಗಳನ್ನು ಮಾಡಿಸಿದ್ದು, ಯುದ್ಧ ಆಗದಂತೆ ನೋಡಿಕೊಂಡಿದ್ದು, ಸೇನಾ ಮುಖ್ಯಸ್ಥನೇ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ತಪ್ಪಿಸಿಕೊಂಡು ನಾಪತ್ತೆಯಾಗಿ ಹೋಗಿದ್ದು, ಎಲ್ಲವನ್ನೂ ಕೂಡ ನೋಡಿದ್ದೀರಿ. ಆದ್ರೆ ಈಗ ಯಾಕಂದ್ರೆ ವಿಪಕ್ಷಗಳು ಪದೇ ಪದೇ ಆರೋಪ ಮಾಡೋದು, ಚುನಾವಣೆಯನ್ನ ಗೆಲ್ಲೋಕಾಗದಂತಹ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲ ಉಗ್ರರ ವಿರುದ್ಧ ಒಂದು ದೊಡ್ಡ ದಾಳಿಯನ್ನ ಮಾಡೋದು, ಪಾಕಿಸ್ತಾನದ ವಿರುದ್ಧ ಮುಗಿ ಬೀಳೋದು ಅನ್ನುವ ಆರೋಪಗಳನ್ನ ಮಾಡುತ್ತವೆ. ಆದ್ರೆ ಕಾಕತಾಳಿ ಅನ್ನೋ ರೀತಿಯಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು. ಯಾಕಂದ್ರೆ ಕಳೆದ ಏಪ್ರಿಲ್ನಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯಾನಕ ಭಯೋತ್ಪಾದಕ ದಾಳಿ ನಡೆದಿತ್ತು. ಈ ದಾಳಿಗೂ ಕೆಲ ಸಮಯಕ್ಕೂ ಮುನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಅವರು ಭಾರತದ ವಿರುದ್ಧ ಹಲವಾರು ಹೇಳಿಕೆಗಳನ್ನ ನೀಡಿದ್ರು, ಕಿಡಿಕಾರಿದ್ರು. ಇದು ಆತನ ಭಾರತ ವಿರೋಧಿ ನಿಲುವನ್ನ ಬಹಿರಂಗಪಡಿಸಿತ್ತು. ಆಸೀಮ್ ಮುನೀರ್ ಮತ್ತೊಮ್ಮೆ ಇದೇ ರೀತಿ ಭಾರತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಬಂದಿರುವಂಥದ್ದು. ಪಾಕಿಸ್ತಾನಿ ಸೇನೆಯ ಆಫ್ಘಾನ್ ಗಡಿಯಲ್ಲಿ ಪದೇ ಪದೇ ಹಿನ್ನಡೆ ಅನುಭವಿಸಿರುವಂತಹ ಸಂದರ್ಭದಲ್ಲಿ ತಾಲಿಬಾನ್ನಿಂದ ಸೇನೆಯ ಹಿನ್ನಡೆಯ ನಡುವೆ ಮುನೀರ್ ಮತ್ತೊಮ್ಮೆ ಭಾರತದ ವಿರುದ್ಧ ವಿಷವನ್ನ ಕಕ್ಕಿದ್ದಾರೆ. ಇದು ಭಾರತದ ವಿರುದ್ಧದ ಅವರ ಆಕ್ರಮಣಕಾರಿ ವಾಕ್ಚಾತುರ್ಯದ ಹಿಂದಿನ ಕಾರಣ ಏನಿರಬಹುದು ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕ್ತಿರುವಂಥದ್ದು. ಶನಿವಾರ ನಡೆದಂತಹ ಕಾರ್ಯಕ್ರಮದಲ್ಲಿ ಮುನೀರ್ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಪರಮಾಣು ಶಸ್ತ್ರ ಸಜ್ಜಿತ ವಾತಾವರಣದಲ್ಲಿ ಯುದ್ಧಕ್ಕೆ ಯಾವುದೇ ಅವಕಾಶವಿಲ್ಲ ಎಂದು ಹೇಳಿರುವಂತಹ ಮುನೀರ್ ಅವರು ಸಣ್ಣದೊಂದು ಪ್ರಚೋದನೆಯನ್ನೂ ಕೂಡ ಪಾಕಿಸ್ತಾನ ಸಹಿಸೋದಿಲ್ಲ, ಪಾಕಿಸ್ತಾನದಿಂದ ನಿರ್ಣಾಯಕ ಪ್ರತಿಕ್ರಿಯೆ ಎದುರಾಗುತ್ತೆ, ಎಚ್ಚರ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಮುನೀರ್ ಅವರು ಕೊಟ್ಟಿರುವಂಥದ್ದು. ಯಾಕಂದ್ರೆ ಮೇ ತಿಂಗಳಲ್ಲಿ 4 ದಿನಗಳ ಮಿಲಿಟರಿ ಸಂಘರ್ಷದಲ್ಲಿ ಪಾಕಿಸ್ತಾನದ ವಿಜಯದ ಬಗ್ಗೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರು ತಮ್ಮದೇ ಗಂಟೆ ಜಾಗಟೆಗಳನ್ನ ಹೊಡೆದುಕೊಂಡು ಬಾರಿಸಿಕೊಂಡು ಸಂಭ್ರಮಿಸಿರುವಂಥದ್ದು. ಇದೇ ಸಂದರ್ಭದಲ್ಲೇ ಹರಕು ಬಾಯಿಯ ಸೇನಾ ಮುಖ್ಯಸ್ಥರು ಹೊಸ ಯುದ್ಧದ ಅಲೆ ಭುಗಿಲೆದ್ದರೆ ಪಾಕಿಸ್ತಾನವು ಶತ್ರು ನಿರೀಕ್ಷಿಸುವುದಕ್ಕಿಂತ ಹೆಚ್ಚು ಬಲವಾಗಿ ಪ್ರತಿಕ್ರಿಯಿಸುತ್ತದೆ ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂಥದ್ದು. ಭವಿಷ್ಯದಲ್ಲಿ ಉಲ್ಬಣವಾಗುವಂತಹ ಯಾವುದೇ ಯುದ್ಧ ಆಗಿರಲಿ, ಇಡೀ ಪ್ರದೇಶ ಮತ್ತು ಅದರಾಚೆಗೆ ವಿನಾಶಕಾರಿ ಪರಿಣಾಮಗಳನ್ನ ಉಂಟು ಮಾಡುವಂತಹ ಶಕ್ತಿ ನಮಗಿದೆ. ಈ ವಿನಾಶಕ್ಕೆ ಭಾರತ ಮಾತ್ರ ಕಾರಣವಾಗುತ್ತದೆ ಅನ್ನುವಂತಹ ಮಾತನ್ನ ಒಂದು ಕಡೆ ಅಸೀಮ್ ಮುನೀರ್ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಹೇಳ್ತಿರುವಂತಹ ಸಂದರ್ಭದಲ್ಲೇ ಈ ಕಡೆ ನಮ್ಮ ಸೇನಾ ಸಚಿವರು ಬ್ರಹ್ಮೋಸ್ ಕ್ಷಿಪಣಿಗಳ ಶಕ್ತಿಯ ಬಗ್ಗೆ ಮಾತಾಡ್ತಿರುವಂಥದ್ದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ನ ತಾಕತ್ತೇನು ಅನ್ನೋದು ಗೊತ್ತಿದೆ. ಚೀನಾ, ಟರ್ಕಿ ಮತ್ತು ಪರೋಕ್ಷವಾಗಿ ಅಮೆರಿಕ ಪಾಕಿಸ್ತಾನವನ್ನು ಬೆಂಬಲಿಸಿದ್ರೂ ಕೂಡ ಇತ್ತೀಚೆಗೆ ಪಹಲ್ಗಾಮ್ ಸಂದರ್ಭದಲ್ಲಿ ಭಾರತವನ್ನು ಎದುರಿಸೋಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣವಾಗಿದ್ದು ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಕ್ಷಿಪಣಿಗಳು. ಅವು ಬಂದು ಬಿದ್ದ ನಂತರ
ಯುದ್ಧವನ್ನ ಕೊನೆಗೊಳಿಸ್ರಪ್ಪ ಅಂತ ಟ್ರಂಪ್ ಮುಂದೆ ಇದೇ ಪಾಕಿಸ್ತಾನದ ಸರ್ಕಾರ ಹೋಗಿ ಬೇಡಿಕೊಂಡಿತ್ತು. ಆದಾಗ್ಯೂ ಪಾಕಿಸ್ತಾನಿ ಆಡಳಿತಗಾರರು ಮತ್ತು ಮಿಲಿಟರಿ ಆಡಳಿತಾಧಿಕಾರಿಗಳು ಯಾರಿದ್ದಾರೆ ಅವರು ಭಾರತವನ್ನು ನೇರವಾಗಿ ಹೋರಾಡಿ ಸೋಲಿಸುವ ಬಯಕೆಯನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಅವ್ರಿಗೇನ್ ಕಮ್ಮಿ ಆಗಿಲ್ಲ. ಆ ಕಾರಣಕ್ಕೋಸ್ಕರನೇ ಅಸಿಂ ಮುನೀರ್ ಅವರು ಈ ತರದ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು. ಆದ್ರೆ ಪಾಕಿಸ್ತಾನದ ಪ್ರಚೋದನೆಗಳ ಬಗ್ಗೆ ಭಾರತ ಹೆಚ್ಚು ಗಮನ ಹರಿಸುವುದಿಲ್ಲ. ಯಾಕಂದ್ರೆ ಕಾರ್ಗಿಲ್ ಯುದ್ಧ, ಕೆಲವು ವರ್ಷಗಳ ಹಿಂದೆ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಇದೇ ಮೇ 7-10 ನಡೆದಂತಹ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಶಕ್ತಿಯ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ಜಗತ್ತಿನ ಮುಂದೆ ತೋರಿಸ್ಕೊಟ್ಟಿದೆ. ಭಾರತದ ತಾಕತ್ತು ಏನು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿರುವಂತದ್ದು. ಅದೀಗ ಈ ಬ್ರಹ್ಮೋಸ್ನ ಚರ್ಚೆ ಯಾಕಾಗ್ತಿದೆ? ಒಂದು ಕಾರಣ, ಶನಿವಾರ ಮಹತ್ವದ ಒಂದು ಜಾಗದಲ್ಲಿ ನಮ್ಮ ಸೇನಾ ಸಚಿವರು, ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಕಾಣಿಸಿಕೊಂಡಿದ್ದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿದ್ರು. ಇಲ್ಲಿ ತಯಾರಿಸಿದ ಮೊದಲ ಬ್ಯಾಚ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಅವರು ಭಾರತೀಯ ಸೇನೆಗೆ ಮೊದಲ ಬಾರಿಗೆ ಹಸ್ತಾಂತರಿಸಿರುವಂತದ್ದು. ಇದೇ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ್ ಕೇವಲ ಟ್ರೈಲರ್, ಪಾಕಿಸ್ತಾನಕ್ಕೆ ಜನ್ಮ ನೀಡಿದ ಭಾರತ ಬಯಸಿದ್ರೆ ಏನು ಬೇಕಾದ್ರೂ ಮಾಡುತ್ತೆ, ಅದನ್ನ ನಾವು ನಿಮ್ಗೆ ಹೇಳಬೇಕಾಗಿಲ್ಲ. ಪಾಕಿಸ್ತಾನದ ಪ್ರತಿಯೊಂದು ಇಂಚು ಬ್ರಹ್ಮೋಸ್ನ ವ್ಯಾಪ್ತಿಯಲ್ಲಿವೆ. ಪಾಕಿಸ್ತಾನ ಈ ಬ್ರಹ್ಮೋಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂತದ್ದು. ಇದೇ ನೋಡಿ, ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ಯಾವಾಗ ಬೇಕಾದ್ರೂ ನಾವು ಬ್ರಹ್ಮೋಸ್ ಅನ್ನ ಬಳಸ್ತೀವಿ. ನಮ್ಮನ್ನ ಏನಾದ್ರೂ ಪ್ರಚೋದಿಸಿದ್ರೆ ಆಪರೇಷನ್ ಸಿಂಧೂರ್ ಕೇವಲ ಟ್ರೈಲರ್, ಈಗ ಅಸಲಿ ಪಿಕ್ಚರ್ ಅನ್ನ ತೋರಿಸ್ತೀವಿ ಅಂತ ಹೇಳಿರುವಂತಹ ಎಚ್ಚರಿಕೆಯ ಮಾತಿದೆಯಲ್ಲ, ಇದು ನವೆಂಬರ್ 6 ಮತ್ತು 14ನೇ ತಾರೀಕು ಏನ್ ಬಿಹಾರದಲ್ಲಿ ಚುನಾವಣೆ ನಡೀತಿದೆ ಅದರ ಒಂದು ಗೆಲುವಿನ ಕಾರಣಕ್ಕೆ ಅಥವಾ ಕಾಕತಾಳೀಯ ಎನ್ನುವಂತೆ ಅಸಿಂ ಮುನೀರ್ ಅವರ ಪ್ರಚೋದನೆ, ಅದಕ್ಕೆ ಪ್ರತಿಯಾಗಿ ರಕ್ಷಣಾ ಸಚಿವರು ಬ್ರಹ್ಮೋಸ್ ಉತ್ಪಾದನಾ ಘಟಕಕ್ಕೆ ಭೇಟಿ ಕೊಟ್ಟು ಮೊಟ್ಟ ಮೊದಲ ಉತ್ಪಾದನೆಯ ಬ್ರಹ್ಮೋಸ್ಗಳೇನಿದ್ವು ಆ ಕ್ಷಿಪಣಿಗಳನ್ನ ಹಸ್ತಾಂತರಿಸಿರುವುದು ಸೇನೆಗೆ, ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಂದೇ ಸಾಲಿಗೆ ಬಂದು ನಿಲ್ಲುವಂತಹ ವಿಚಾರಗಳ ರೀತಿಯಲ್ಲಿ ಕಾಣ್ತಿರುವಂಥದ್ದು. ಇದೇ ಕಾರಣಕ್ಕೆ ನೋಡಿ, ಬಿಹಾರ ಗೆಲ್ಲೋದಕ್ಕೆ ಬ್ರಹ್ಮೋಸನ್ನ ಏನಾದ್ರೂ ಬಳಸುವ ಸಾಧ್ಯತೆ ಇದೆಯಾ, ಅಥವಾ ಕಾಕತಾಳೀಯವಾಗಿ ಆ ಕಡೆಯ ಪಾಕ್ನ ಪ್ರಚೋದನೆಗೆ ಪೂರಕವಾಗಿ ನಮ್ಮ ತಾಕತ್ತನ್ನ ಪ್ರದರ್ಶಿಸೋದಕ್ಕೆ ಭಾರತ ಸರ್ಕಾರ, ನಮ್ಮ ಸೈನಿಕರು, ನಮ್ಮ ಹೆಮ್ಮೆಯ ಸೈನಿಕರು ಬ್ರಹ್ಮೋಸ್ ಕೂಡ ಬಳಸಬಹುದಾ? ಕಮೆಂಟ್ ಮಾಡಿ.